Hello dear students. So in the last class we were discussing about the atoms and molecule. In that many concepts about the atoms and molecules we were discussing in the last classes. So about the law of chemical combination, and then law of constant proportion, and Dalton's atomic theory we were discussed importantly. And after that we were discussed about the atoms and their size. About that we were discussed, and then we were discussed about the symbols for the ಆಟಮ್ಸ್ನ ಸಿಂಬಲ್ಸ್ಗಳ ಬಗ್ಗೆ ಓದಿದ್ವಿ. ನಾವು ಯಾವ್ಯಾವ ಥರ ಸಿಂಬಲ್ಸ್ನ ಕೊಡ್ತೀವಿ ಆಟಮ್ಸ್ಗಳಿಗೆ, ಎಲಿಮೆಂಟ್ಸ್ಗಳಿಗೆ, ಅವುಗಳ ಸಿಂಬಲ್ಸ್ ಕೊಡೋದಕ್ಕೆ ರೂಲ್ಸ್ಗಳಿದ್ವು, ಅವುಗಳನ್ನೆಲ್ಲ ಓದ್ಕೊಂಡಿದ್ವಿ ನಾವು. ಆ್ಯಂಡ್ ದೆನ್ ಆಟಮಿಕ್ ಮಾಸ್ ಬಗ್ಗೆ ಓದ್ತಾ ಇದ್ವಿ ನಾವು. ವಾಟ್ ಈಸ್ ಆಟಮಿಕ್ ಮಾಸ್ ಅಂತ ತಿಳ್ಕೊಂಡಿದ್ವಿ. ಇಟ್ಸ್ ಎ ಕಂಪ್ಯಾರಿಟಿವ್ ಇಟ್ ಈಸ್ ಕಂಪೇರ್ಡ್ ವಿತ್ ದ ಮಾಸ್ ಆಫ್ ದ ಕಾರ್ಬನ್ ಆಟಮ್ನ ಜೊತೆ ಕಂಪೇರ್ ಮಾಡಿಕೊಂಡು ನಾವು ಪ್ರತಿಯೊಂದು ಎಲಿಮೆಂಟ್ಗೂ ಕೂಡ ಅದರದ್ದು, ಆಟಮ್ಗೂ ಕೂಡ ಅದರದ್ದೊಂದು ಮಾಸ್ ಇರುತ್ತೆ. ಅದರ ಮಾಸ್ ಎಷ್ಟು ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ನಾನು ಇನ್ನೊಂದು ಸರಿ ಹೇಳ್ತೀನಿ ಆಟಮಿಕ್ ಮಾಸ್ ಬಗ್ಗೆ. ಯಾಕೆ ಅಂತಂದರೆ ಇನ್ ದಿಸ್ ಲೆಸನ್, ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ಮಾಲಿಕ್ಯುಲರ್ ಮಾಸ್ ಆ್ಯಂಡ್ we are going to learn how to calculate the molecular mass of a molecule. ಒಂದು ಮಾಲಿಕ್ಯೂಲ್ನ ಮಾಸ್ ಎಷ್ಟಿರುತ್ತೆ, ನಮಗೆ ಆಟಮಿಕ್ ಮಾಸ್ ಎಷ್ಟು ಅಂತ ಗೊತ್ತು ನಮಗೆ. ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ದ ಕಾರ್ಬನ್ ಆಟಮ್, ದ ಮಾಸ್ ಆಫ್ ದ ಕಾರ್ಬನ್ ಆಟಮ್ ಈಸ್ 12 unit, and mass of the oxygen atom is 16 unit. But in this class we are going to learn about the molecular mass. Don't confuse, this is atomic mass, we were already studied. Now we are going to study is molecular mass. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಆಟಮ್ ಆ್ಯಂಡ್ ಮಾಲಿಕ್ಯೂಲ್. ಆಟಮ್ ಅಂದರೆ ಇಟ್ಸ್ ಎ ಸಿಂಗಲ್ ಎಲಿಮೆಂಟ್. ದಟ್ ಮಾಲಿಕ್ಯೂಲ್ ಮೀನ್ಸ್ ಟೂ ಆರ್ ಮೋರ್ atoms or elements. That means hydrogen is a molecule, H2 is the molecule, H2O is the molecule, like that. So we are going to calculate the mass of the molecule. So before going to learn about the mass of the molecule, we have to know about the atomic mass. As I said, it's about the comparative of the carbon ಆಟಮ್. ಸೊ ಕಾರ್ಬನ್ ಆಟಮ್ ಎಷ್ಟಿದೆಯೋ ಅದರ ಎಷ್ಟು ಪಟ್ಟು ಜಾಸ್ತಿ ಅಂತ ಎಲ್ಲ ನಾವು ಓದಿದ್ವಿ ನಾವು ಆಟಮಿಕ್ ಮಾಸ್ ಬಗ್ಗೆ. ಆಟಮಿಕ್ ಮಾಸ್ ಬಗ್ಗೆ ಏನು, ಕಾರ್ಬನ್ ಆಟಮ್ನ 12 ಪಾರ್ಟ್ಸ್ ಡಿವೈಡ್ ಮಾಡಿ ಅದರಲ್ಲಿ ಎಷ್ಟು ಪಾರ್ಟ್ಸ್ ಇದಾವೋ ಅದರ ಹೈಡ್ರೋಜನ್ ಈಸ್ 1 ಅಂದರೆ 12 ಪಾರ್ಟ್ಸಲ್ಲಿ, ಕಾರ್ಬನ್ನ 12 ಪಾರ್ಟ್ಸಲ್ಲಿ 1 ಪಾರ್ಟ್ ಮಾಸ್ ಎಷ್ಟು ಬರುತ್ತೋ ಅದು ಹೈಡ್ರೋಜನ್ನ ಮಾಸ್ ಆಗಿರುತ್ತೆ. 1 ಕಾರ್ಬನ್ ಪ್ಲಸ್ 12 ಪಾರ್ಟ್ಸ್ನ 2 ಪಾರ್ಟ್ಸ್ನ ಆ್ಯಡ್ ಮಾಡಿದರೆ 14 ಆಗುತ್ತೆ, ಅದು ನೈಟ್ರೋಜನ್ನ ಮಾಸ್ ಆಗಿರುತ್ತೆ ಅಂತ ಹೇಳಿದೆ. ಇನ್ನೂ ಒಂಥರನೂ ನಾವು ಆಟಮಿಕ್ ಮಾಸನ್ನು ನಾವು ಡಿಫೈನ್ ಮಾಡ್ಬೋದು ಅಂತ ಅಂದರೆ ಹೇಗಪ್ಪ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಮಾಸ್ ನಂಬರ್ ಅಂತ ಅಂದರೆ, ಸೊ ಆಟಮಿಕ್ ನಂಬರ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇಟ್ ಈಸ್ ಜಸ್ಟ್ ಆಟಮಿಕ್ ನಂಬರ್ ಅಂತ ಅಂದರೆ, ಈಗ ಕಾರ್ಬನ್ ಎಷ್ಟಪ್ಪ ಆಟಮಿಕ್ ನಂಬರು, ಕಾರ್ಬನ್ ಈಸ್ 6 ಆಟಮಿಕ್ ನಂಬರ್, ಬಟ್ ಮಾಸ್ ನಂಬರ್ ಎಷ್ಟಪ್ಪ ಅಂದರೆ 12. ದಿಸ್ ಈಸ್ ಮಾಸ್ ನಂಬರ್ ಅಲ್ವಾ, ದಿಸ್ ಈಸ್ ಮಾಸ್ ನಂಬರ್ 12, ಆಟಮಿಕ್ ನಂಬರ್ 6. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಆಟಮಿಕ್ ನಂಬರ್ ಆ್ಯಂಡ್ ಮಾಸ್ ನಂಬರ್ ಅಂತ ಅಂದರೆ, ಸೊ ಒಂದು ಆಟಮಲ್ಲಿ ಇರುವಂಥ ಒಂದು ಆಟಮ್ ಮೀನ್ಸ್ ಏನೇನಿರುತ್ತೆ ಒಂದು ಆಟಮಲ್ಲಿ ಅಂತ ಅಂದರೆ, ಸೊ ದಿಸ್ ಈಸ್ ಕಾರ್ಬನ್ ಆಟಮ್. ಇಟ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ and neutron in the center of the atom and electrons revolving around the nucleus. ಸೊ ಇದಿಷ್ಟು ಏನೇನಿರುತ್ತೆ, ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್ಸ್, ಇಷ್ಟು ಇರುತ್ತೆ ಒಂದು ಆಟಮಲ್ಲಿ. ಸೊ ಇಲ್ಲಿ ಪ್ರೋಟಾನ್ ನಂಬರ್ ಮತ್ತು ಎಲೆಕ್ಟ್ರಾನ್ ನಂಬರ್ ಯಾವಾಗಲೂ ಸೇಮ್ ಇರುತ್ತೆ. ನ್ಯೂಟ್ರಾನ್ ನಂಬರ್ ಮೇ ಬಿ ಸೇಮ್, ಮೇ ನಾಟ್ ಬಿ ಸೇಮ್ ಇರಬಹುದು, ಇರದೇನೂ ಇರಬಹುದು. ಫಾರ್ ಎಕ್ಸಾಂಪಲ್, ಈಗ ನಾವು ಕಾರ್ಬನ್ನ ತಗೊಂಡ್ರೆ ಎಕ್ಸಾಂಪಲ್ ಆಗಿ, ಕಾರ್ಬನಲ್ಲಿ 6 ಪ್ರೋಟಾನ್ಸ್ ಇರುತ್ತೆ, ಆಮೇಲೆ 6 ಎಲೆಕ್ಟ್ರಾನ್ಸ್ ಇರುತ್ತೆ ಆ್ಯಂಡ್ 6 ನ್ಯೂಟ್ರಾನ್ಸ್ ಇರುತ್ತೆ. ಸೊ ಆಲ್ ಆರ್ ಸೇಮ್, ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್, ಎಲೆಕ್ಟ್ರಾನ್ ಆರ್ ಸೇಮ್. ಬಟ್ ಪ್ರೋಟಾನ್ ಎಷ್ಟಿರುತ್ತೋ ಅಷ್ಟೇ ಫಿಕ್ಸ್ ಎಲೆಕ್ಟ್ರಾನ್ ಇರುತ್ತೆ, ಬಟ್ ನ್ಯೂಟ್ರಾನ್ ಅಷ್ಟೇ ಇರಬೇಕು ಅಂತ ಏನಿಲ್ಲ, ಇರಬಹುದು ಅಷ್ಟೇ. ಅರ್ಥ ಆಗತ್ತಾ? ಸೊ ಈಗ ಈ ಪ್ರೋಟಾನ್ ನಂಬರ್ನೇ ನಾವು ಆಟಮಿಕ್ ನಂಬರ್ ಅಂತ ಕರಿತೀವಿ, ಅಥವಾ ಈ ಎಲೆಕ್ಟ್ರಾನ್ ನಂಬರನ್ನೇ ನಾವು ಆಟಮಿಕ್ ನಂಬರ್ ಅಂತ ಕರಿತೀವಿ. ಈ ಮಾಸ್ ನಂಬರ್ ಅಂದರೆ ಏನು, ಆಟಮಿಕ್ ಮಾಸ್ ನಂಬರ್ ಅಂದರೆ ಏನಪ್ಪ ಅಂತ ಅಂದರೆ,
Atomic mass number means proton number plus neutron number is equal to atomic mass number. Proton number plus neutron number is equal to atomic ಮಾಸ್ ನಂಬರ್. ಗೊತ್ತಾಗ್ತಿದೆಯಾ? ಸೊ ಕಾರ್ಬನ್ಗೆ ಪ್ರೋಟಾನ್ ನಂಬರ್ ಎಷ್ಟಿದೆ? 6 ಇದೆ. ನ್ಯೂಟ್ರಾನ್ ಎಷ್ಟಿದ್ದಾವೆ? 6 ಇದ್ದಾವೆ. ಅಲ್ಲಿಗೆ ಎಷ್ಟಾಯಿತು? 12. ಆಟಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 12. ಗೊತ್ತಾಗ್ತಿದೆಯಾ? ಸೊ ಹಾಗೇನೆ ಈಗ ನಾವು ಚೇಂಜ್ ಇರೋದೊಂದು ಎಕ್ಸಾಂಪಲ್ ಕೊಡ್ತೀವಿ. ನ್ಯೂಟ್ರಾನ್ ನಂಬರ್ ಚೇಂಜ್ ಇರೋದೊಂದು ಎಕ್ಸಾಂಪಲ್ ಕೊಡೋದಾದರೆ ಸೋಡಿಯಮ್ದು ಪ್ರೋಟಾನ್ ನಂಬರ್ ನಿಮ್ಗೆ ಗೊತ್ತು, ಅಂದರೆ ಆಟಮಿಕ್ ನಂಬರ್ ನಿಮ್ಗೆ ಗೊತ್ತು. ಎಷ್ಟು? 11. ಪ್ರೋಟಾನ್ ಎಷ್ಟಿರುತ್ತೆ? ಅದರಲ್ಲಿ 11 ಇರುತ್ತೆ. ಹಾಗೆಯೇ ನ್ಯೂಟ್ರಾನ್ 11 ಬೇರೆದ್ರಲ್ಲೆಲ್ಲ ಕೆಲವೊಂದರಲ್ಲಿ ಸೇಮ್ ಇರುತ್ತೆ ಆಟಮ್ಸ್ಗಳಲ್ಲಿ, ಬಟ್ ಇದರಲ್ಲಿ ಸೇಮ್ ಇಲ್ಲ. ಎಷ್ಟಿದೆ? 12 ಇದೆ. 12 ನ್ಯೂಟ್ರಾನ್ ಇದೆ. ಅಲ್ಲಿಗೆ ಅದರ ಸೋಡಿಯಂನ ಆಟಮಿಕ್ ಮಾಸ್ ನಂಬರ್ ಎಷ್ಟಾಗತ್ತೆ? ಅಲ್ಲಿಗೆ 23. ಗೊತ್ತಾಗತ್ತಾ? ಸೊ ಈ ಥರ ಮಾಸ್ ನಂಬರ್ ಅಂದರೆ ನಿಮ್ಗೆ ಒಂದು ಐಡಿಯಾ ಇರಬೇಕು, ಅಂದರೆ ಆಟಮಿಕ್ ಮಾಸ್ ನಂಬರ್ ಅಂದರೆ ಒಂದು ಐಡಿಯಾ ಇರಬೇಕು ನಿಮಗೆ. ಈ ರೀತಿ ಪ್ರೋಟಾನ್ ನಂಬರ್ ಪ್ಲಸ್ ನ್ಯೂಟ್ರಾನ್ ನಂಬರ್ನ ಸೇರಿಸ್ಕೊಂಡ್ರೆ ಒಂದು ಆಟಮಲ್ಲಿ ನಮಗೆ ಆಟಮಿಕ್ ಮಾಸ್ ನಂಬರ್ ಸಿಗತ್ತೆ. ಹ್ಯಾವ್ ಯು ಅಂಡರ್ಸ್ಟುಡ್? ಸೊ ಲೆಟ್ ಅಸ್ ಮೂವ್ ಆನ್ ಟು ಕ್ಯಾಲ್ಕುಲೇಟ್ ದ molecular mass. So dear students, you have to remember this is common elements. ಈ ಥರ ನಮಗೆ ಎಲ್ಲ ಎಲಿಮೆಂಟ್ಸ್ಗಳದ್ದು ಮಾಸ್ ನಂಬರ್ ಸಿಗುತ್ತೆ ನಿಮಗೆ. ಇಫ್ ಯು ಗೋ ಟು ದ ಪಿರಿಯಾಡಿಕ್ ಟೇಬಲ್, ಸೊ ಇನ್ ಫ್ರಂಟ್ ಆಫ್ ಮೀ ದೆರ್ ಇಸ್ ಎ ಪಿರಿಯಾಡಿಕ್ ಟೇಬಲ್. ಆ ಥರದೊಂದು ಪಿರಿಯಾಡಿಕ್ ಟೇಬಲ್ ನಿಮ್ಮ ಹತ್ರ ನಿಮಗೆ ಸಿಗುತ್ತೆ ಟೆಕ್ಸ್ಟ್ ಬುಕ್ಗಳಲ್ಲಿ. ಸೊ ಆ ಪಿರಿಯಾಡಿಕ್ ಟೇಬಲಲ್ಲಿ ನಿಮಗೆ ಎಲ್ಲ ಎಲಿಮೆಂಟ್ಸ್ಗಳ ಮಾಸ್ ನಂಬರ್ ಸಿಗುತ್ತೆ. ಸೊ ಆ ಮಾಸ್ ನಂಬರ್ನ ನೀವು ಲಿಸ್ಟ್ ಔಟ್ ಮಾಡಿಕೊಡ್ರಿ. ಸೊ ಇಲ್ಲೂ ಒಂದಿಷ್ಟು ಮಾಸ್ ನಂಬರ್ ಇದ್ದಾವೆ. ಯು ಜಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ದ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ಪೇಜ್. ಸೊ ಈಗ ಮಾಸ್ ನಂಬರ್ನ, ಮಾಲಿಕ್ಯುಲರ್ ಮಾಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಸೊ ಮಾಲಿಕ್ಯುಲರ್ ಮಾಸ್ ಅಂದರೆ ಏನು? ಸೊ ಒಂದು ಮಾಲಿಕ್ಯೂಲ್ ಎಷ್ಟು ತೂಕ ಇರುತ್ತೆ ಅನ್ನೋದು ಮಾಲಿಕ್ಯುಲರ್ ಮಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿ ವಿಲ್ ಟೇಕ್ ಹೈಡ್ರೋಜನ್ ಮಾಲಿಕ್ಯೂಲ್. ಇದರ ಮಾಲಿಕ್ಯುಲರ್ ಮಾಸ್ ಎಷ್ಟಿದೆ? ಓಕೆ, 1 ಹೈಡ್ರೋಜನ್ ಆಟಮ್ನ ಮಾಸ್ ಎಷ್ಟು? ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 2 ಹೈಡ್ರೋಜನ್ ಇದೆ. ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್. ಸೊ ಇದರಲ್ಲಿ ಇದ್ರದ್ದು 1 ಯೂನಿಟ್ ಇದೆ, ಇದ್ರದ್ದು 1 ಯೂನಿಟ್ ಇದೆ. ಸೊ ಅಲ್ಲಿಗೆ 1 ಹೈಡ್ರೋಜನ್ ಮಾಲಿಕ್ಯೂಲ್ದು ಎಷ್ಟು ಗ್ರಾಮ್ಸ್ ಆಗುತ್ತೆ? 2 ಗ್ರಾಮ್ಸ್. 2 ಯೂನಿಟ್ಸ್ ಆಟಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಈಸ್ ಮಾಲಿಕ್ಯುಲರ್ ಮಾಸ್. ಇಫ್ ಯು ಟೇಕ್ ವಾಟರ್ ಮಾಲಿಕ್ಯೂಲ್ದು ಮಾಲಿಕ್ಯುಲರ್ ಮಾಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೋಡೋದಾದರೆ, ನೋಡ್ರಿ, ನಾವು ಇದಕ್ಕಿಂತ ಮುಂಚೆ ನೀವು ಇದನ್ನು ತಿಳ್ಕೊಂಡಿರ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಟೇಬಲಲ್ಲಿ ಇದರ ನಂಬರ್ಸ್, ಅಂದರೆ ಆಟಮಿಕ್ ಮಾಸ್ನ ತಿಳ್ಕೊಂಡಿದ್ರೆ ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಹೇಗೆ ಮಾಡ್ತಾ ಇದ್ದೀನಿ? ಬೈ ಯೂಸಿಂಗ್ ದಿಸ್ ಟೇಬಲ್ ಅಷ್ಟೇ. ಈ ಥರ ಇಷ್ಟೇ ಎಲಿಮೆಂಟ್ಸ್ ಅಂತಲ್ಲ, ಎಲ್ಲ ಎಲಿಮೆಂಟ್ಸ್ಗಳದ್ದು ನಿಮಗೆ ಮಾಸ್ ನಂಬರ್ ಸಿಗುತ್ತೆ, ಆಟಮಿಕ್ ಮಾಸ್ ನಂಬರು. ನೀವು ಇದನ್ನು ಯೂಸ್ ಮಾಡಿಕೊಂಡು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾಗಿ ನೀವು ಈಗ ಇದನ್ನು ಯೂಸ್ ಮಾಡಿಕೊಂಡು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈಗ ವಾಟರ್ದು ಮಾಲಿಕ್ಯುಲರ್ ಮಾಸ್ನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ? ಸೊ ಈಗ ವಾಟರ್ ಇದೆ, H2O. ಇಲ್ಲಿ ಏನೇನಿದೆ? 2 ಹೈಡ್ರೋಜನ್ ಇದೆ ಮತ್ತು 1 ಆಕ್ಸಿಜನ್ ಇದೆ. ಎಷ್ಟು ರೀತಿಯ ಎಲಿಮೆಂಟ್ಸ್ಗಳಿದ್ದಾವೆ ಅಂತ ನೋಡ್ಕೊಳ್ರಿ. ಇಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ 2 ಇದೆ. ಸೊ ಇವೆರಡನ್ನ ಡಿವೈಡ್ ಮಾಡ್ಕೊಳ್ಳೋಣ ನಾವು. ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಡಿವೈಡ್ ಮಾಡಿದ್ದೀನಿ. ಸೊ ಈಗ ನೋಡ್ರಿ, ಡಿವೈಡ್ ಮಾಡಾದಮೇಲೆ ಎಷ್ಟು ಹೈಡ್ರೋಜನ್ ಇದೆ? 2 ಹೈಡ್ರೋಜನ್ ಇದೆ. 1 ಹೈಡ್ರೋಜನ್ನ ಆಟಮಿಕ್ ಮಾಸ್ ಎಷ್ಟು? 1. ಸೊ ಇಲ್ಲಿ ಡಿವೈಡ್ ಮಾಡಿರೋಂಥ ಜಾಗದಲ್ಲಿ ಪ್ಲಸ್ ಹಾಕಬೇಕು. ಓಕೆನಾ? ಆಕ್ಸಿಜನ್ ಎಷ್ಟಿದೆ? 1 ಇದೆ ಅಲ್ವಾ? ಏನೂ ಇಲ್ಲ ಅಂದರೆ, ನಂಬರ್ ಇಲ್ಲ ಅಂದರೆ 1 ಅಂತ. ಇಂಟು ಎಷ್ಟಿದೆ? ಆಕ್ಸಿಜನ್ದು ಆಟಮಿಕ್ ಮಾಸ್ ಎಷ್ಟು? 16. ಅಲ್ಲಿಗೆ ಇವೆರಡು ಸೇರಿ ಎಷ್ಟಾಯಿತು? 2 ಇಂಟು 1 2, ಪ್ಲಸ್ ಇದೆ, ಪ್ಲಸ್ ಹಾಕಿ 16 ಇಂಟು 1 16. ಅಲ್ಲಿಗೆ 1 ವಾಟರ್ ಮಾಲಿಕ್ಯೂಲ್ದು ಆಟಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್ ಎಷ್ಟಪ್ಪ ಅಂದರೆ 18 ಗ್ರಾಮ್ಸ್. 18 ಗ್ರಾಮ್ಸ್ ಏನು? 1 ಹೈಡ್ರೋಜನ್ ಮಾಲಿಕ್ಯೂಲ್ನ ತೂಕ, ಮಾಸ್ ನಂಬರ್. ಗೊತ್ತಾಗ್ತಿದೆಯಾ? ಸೊ 1 ವಾಟರ್ ಮಾಲಿಕ್ಯೂಲ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು? ಮಾಲಿಕ್ಯುಲರ್ ಮಾಸ್ ಆಫ್ ದ ವಾಟರ್ ಈಸ್ 18 ಗ್ರಾಮ್. ಅರ್ಥ ಆಗ್ತಿದೆ ಅಲ್ವಾ?
ಈ ಥರ ನೀವು ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ಗೊತ್ತಾಗಿದೆ ಅಲ್ವಾ? ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಯಾವುದು ತಗೊಳ್ಳೋಣ? ಸೊ ಓಕೆ, ಇಲ್ಲಿ ಯಾವ್ದಾದ್ರು ನೋಟ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ನೋಡೋಣ. CO2. ಸೊ ಇಲ್ಲಿ ಯಾವ್ದಾವುದಿದೆ? 2 ಎಲಿಮೆಂಟ್ಗಳಿದ್ದಾವೆ, ಒಂದು ಕಾರ್ಬನ್ ಮತ್ತು ಇನ್ನೊಂದು ಆಕ್ಸಿಜನ್ ಇದೆ. ಸೊ ನಾವು ಅದನ್ನು ಡಿವೈಡ್ ಮಾಡ್ಕೊಂಡ, ಕಾರ್ಬನ್ ಬೇರೆ ಆಕ್ಸಿಜನ್ ಬೇರೆ ಅಂತ. ಸೊ ಈಗ ಕಾರ್ಬನ್ದು ಎಷ್ಟಿದೆ? ಕಾರ್ಬನ್ 1 ಇದೆ. ಇಂಟು ಕಾರ್ಬನ್ದು ಆಟಮಿಕ್ ಮಾಸ್ ಎಷ್ಟು? 12. ಈ ಜಾಗದಲ್ಲಿ ಪ್ಲಸ್ ಹಾಕೋಣ. ಆಕ್ಸಿಜನ್ ಎಷ್ಟಿದೆ? ಇಲ್ಲಿ 2 ಇದೆ ಅಲ್ವಾ? CO2 2 ಆಕ್ಸಿಜನ್ ಇದೆ. ಇಂಟು ಆಕ್ಸಿಜನ್ದು ಒಂದು ಆಟಮಿಕ್ ಮಾಸ್ ಎಷ್ಟು? 16. ಅಲ್ಲಿಗೆ 12 ಇಂಟು 1 12 ಪ್ಲಸ್ 2 ಇಂಟು 16 32. ಟೋಟಲ್ ಎಷ್ಟಾಯಿತು? 12 ಪ್ಲಸ್ 32 44 ಗ್ರಾಮ್ಸ್ ಆಯಿತು. ದಿಸ್ ಈಸ್ ದ ಆಟಮಿಕ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟು, ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ NaCl, ಸೋಡಿಯಂ ಕ್ಲೋರೈಡ್. ಸೊ ಇದ್ರದ್ದು ಆಟಮಿಕ್ ಮಾಸ್ ಎಷ್ಟಿದೆ? 2 ಇದೆ. 2 ಪಾರ್ಟ್ ಮಾಡ್ಕೊಂಡ, ಸೋಡಿಯಂ ಒಂದು ಮತ್ತು ಕ್ಲೋರಿನ್ ಒಂದು. ಸೊ ಈಗ ಸೋಡಿಯಂ ಎಷ್ಟಿದೆ? 1 ಇದೆ. ಸೋಡಿಯಮ್ದು ಆಟಮಿಕ್ ಮಾಸ್ ಎಷ್ಟು? 23 ಪ್ಲಸ್, ಈಗ ಡಿವೈಡ್ ಮಾಡಿರೋಂಥ ಜಾಗದಲ್ಲಿ ಪ್ಲಸ್ ಹಾಕಬೇಕು, ಓಕೆನಾ? ಕ್ಲೋರಿನ್ ಎಷ್ಟಿದೆ? 35.5. ನೀವು ನೋಡ್ಬೋದು ಬೇಕಾದರೆ 35.5 ಇದೆ. ಇಂಟು 1 ಎಷ್ಟಿದೆ? ಅದು 1 ಇದೆ ಕ್ಲೋರಿನು. 35 ಆಟಮಿಕ್ ಮಾಸ್ ಎಷ್ಟು? 35.5. ಸೊ ಅಲ್ಲಿಗೆ ಎಷ್ಟಾಯಿತು? 23 ಪ್ಲಸ್ 35.5 ಇಂಟು 1 35.5. ಅಲ್ಲಿಗೆ ಎಷ್ಟಾಗುತ್ತೆ? ಇದು 58.5 ಗ್ರಾಮ್ಸ್ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ದಿಸ್ ಈಸ್ ದ ಆಟಮಿಕ್ ಮಾಸ್, ಮಾಲಿಕ್ಯುಲರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್. ಸೊ ದಿಸ್ ಇಸ್ ಫಾರ್ 2 ಆಟಮ್ಸ್. ಸೊ ಈಗ ನಾವು ಇನ್ನೊಂದು ಆಟಮ್ ನೋಡೋಣ. HNO3 ಅಂದರೆ ನೈಟ್ರಿಕ್ ಆ್ಯಸಿಡ್. HNO3 ಇದೆ ನಮ್ಮ ಹತ್ರ. ಸೊ ಇದರ ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿ 3 ಎಲಿಮೆಂಟ್ಸ್ಗಳು ಬರ್ತವೆ ನೋಡ್ರಿ. 3 ಎಲಿಮೆಂಟ್ಸ್ಗಳು ಇದ್ದಾವೆ. ಸೊ ಹಾಗಾದರೆ ಇದನ್ನು ನಾನೇನು ಮಾಡ್ಕೊಬೇಕೀಗ? 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ತೀನಿ ಈ ರೀತಿ. ಸೊ ಹೈಡ್ರೋಜನ್ ಎಷ್ಟಿದೆ ನೋಡ್ರಿ? ಹೈಡ್ರೋಜನ್ ಎಷ್ಟಿದೆ? 1 ಇದೆ. ಹೈಡ್ರೋಜನ್ದು ಆಟಮಿಕ್ ಮಾಸ್ ಎಷ್ಟು? 1. ನೈಟ್ರೋಜನ್ ಎಷ್ಟು? ಇಲ್ಲಿ ಏನೂ ಇಲ್ಲ, ಈ ಜಾಗದಲ್ಲಿ ಪ್ಲಸ್ ಹಾಕಬೇಕು, ಓಕೆನಾ? ನೈಟ್ರೋಜನ್ ಎಷ್ಟಿದೆ? 1 ಇದೆ. ಇಂಟು ನೈಟ್ರೋಜನ್ದು ಎಷ್ಟು? 14. ಈ ಜಾಗದಲ್ಲಿ ನೆಕ್ಸ್ಟು ಆಕ್ಸಿಜನ್ಗೆ ಬರೋ ಜಾಗದಲ್ಲಿ ಪ್ಲಸ್ ಹಾಕಬೇಕು. ಆಕ್ಸಿಜನ್ದು ಎಷ್ಟು? ಆಕ್ಸಿಜನ್ ಎಷ್ಟಿದೆ? 3 ಇದೆ. ಎಷ್ಟಿದೆ? ಎಷ್ಟು ಆಕ್ಸಿಜನ್ದು ಆಟಮಿಕ್ ಮಾಸು? 16. ಸೊ ಇದನ್ನು ಮಾಡಿದಾಗ ನಮಗೆ ಏನೇನು ಬರುತ್ತೆ ನೋಡ್ರಿ? 1 ಇಂಟು 1 1 ಪ್ಲಸ್ 1 ಇಂಟು 14 14 3 ಇಂಟು 16 ಎಷ್ಟಾಗುತ್ತೆ? 16 32 42 3 into 16 is 48. ಸೊ ಇವಿಷ್ಟನ್ನು ಆ್ಯಡ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 63 ಬರುತ್ತೆ. 63 ಗ್ರಾಮ್ಸ್. ಸೊ ದಿಸ್ ಈಸ್ ದ 63 ಗ್ರಾಮ್ಸ್ ಈಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ನೈಟ್ರಿಕ್ ಆ್ಯಸಿಡ್. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟು I will give you one more example. We will take CaOH twice. ಓಕೆ, ಇದನ್ನು ನೋಡೋಣ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಇದನ್ನು ನೋಡ್ರಿ ಗೊತ್ತಾಗುತ್ತೆ. CaOH twice, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಓಕೆನಾ? ಸೊ ಈಗ ಯಾವ್ದು ಎಷ್ಟೆಷ್ಟಿದೆ ಅಂತ ತಿಳ್ಕೊಬೇಕು ನಾವು. ಫಸ್ಟು ಕ್ಯಾಲ್ಸಿಯಂ ಎಷ್ಟಿದೆ? ಕ್ಯಾಲ್ಸಿಯಂ 1 ಇದೆ, ಓಕೆನಾ? ಈ 2 ಇದೆಯಲ್ಲ, ಈ 2 ಬ್ರಾಕೆಟ್ ಒಳಗಿರುವಂಥ 2 ಎಲಿಮೆಂಟ್ಸ್ಗಳಿಗೂ ಅಪ್ಲೈ ಆಗುತ್ತೆ. ಅಂದರೆ ಆಕ್ಸಿಜನಿಗೂ ಅಪ್ಲೈ ಆಗುತ್ತೆ, ಹೈಡ್ರೋಜನಿಗೂ ಅಪ್ಲೈ ಆಗುತ್ತೆ. ಅಲ್ಲಿಗೆ ಆಕ್ಸಿಜನ್ 2 ಇದೆ ಅಂತ ಆಯಿತು, ಹೈಡ್ರೋಜನ್ 2 ಇದೆ ಅಂತ ಆಯಿತು, ಓಕೆನಾ? ಸೊ ಈಗ
ಕ್ಯಾಲ್ಶಿಯಂ ಅಂದರೆ ದಿಸ್ ಈಸ್ ಕ್ಯಾಲ್ಶಿಯಮ್ದು ಆಟಮಿಕ್ ಮಾಸ್ ಎಷ್ಟಪ್ಪ ಅಂದರೆ 40. ಅಲ್ಲಿಗೆ ಕ್ಯಾಲ್ಶಿಯಂ ಎಷ್ಟಿದೆ 1 ಇದೆ ಇಂಟು 40 ಪ್ಲಸ್ ಆಕ್ಸಿಜನ್ ಎಷ್ಟಿದೆ 2 ಇದೆ ಆಕ್ಸಿಜನ್. ಓಕೆನಾ, ಈ 2 ಇದಕ್ಕೆ ಅಪ್ಲೈ ಆಗುತ್ತೆ. ಅಲ್ಲಿಗೆ ಆಕ್ಸಿಜನ್ ಎಷ್ಟಾಗುತ್ತೆ 16 ಪ್ಲಸ್ 2 32 ಆಯಿತು. ಓಕೆ, ಪ್ಲಸ್ ಹೈಡ್ರೋಜನ್ ಎಷ್ಟಿದೆ 2 ಇದೆ, ಅಲ್ಲಿಗೆ 2 ಆಯಿತು. 1 ಇಂಟು 2 2. ಸೊ ಇದು 40 ಪ್ಲಸ್ 32 ಪ್ಲಸ್ 2 ಅಂದರೆ 34 ಆ್ಯಂಡ್ 74 grams is the atomic mass, molecular mass of calcium hydroxide. ಗೊತ್ತಾಗ್ತಿದೆಯಾ? ಸೊ ಈ ರೀತಿ ಮಕ್ಕಳೇ ಮಾಲಿಕ್ಯುಲರ್ ಮಾಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಲ್ಲ ಮಾಲಿಕ್ಯೂಲ್ಸ್ಗಳದ್ದು. ಗೊತ್ತಾಗ್ತಿದೆಯಾ? ಸೊ ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ how to calculate the molecular mass of a molecule. So you have to calculate the molecular mass of the molecules which you are looking in front of your screen, that is CA2 CaO. ಯಾವುದ್ಯಾವುದರ ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನೀವೀಗ? ಇದರ ಮಾಲಿಕ್ಯುಲರ್ ಮಾಸನ್ನ ಕ್ಯಾಲ್ಕುಲೇಟ್ ಮಾಡಿರಿ. ಅಲ್ಯೂಮಿನಿಯಂ ಆಕ್ಸೈಡ್, ಸೋಡಿಯಂ ನೈಟ್ರೇಟ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಕಾರ್ಬೊನೇಟ್ ಆ್ಯಂಡ್ ಅಮೋನಿಯಂ ಸಲ್ಫೇಟ್. ಸೊ ಇಷ್ಟು ಮಾಲಿಕ್ಯೂಲ್ಸ್ದು ಮಾಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ಇಸ್ ದ ಹೋಮ್ವರ್ಕ್ ಫಾರ್ ಯು. ಅರ್ಥ ಆಗ್ತಿದೆ ಅಲ್ವಾ? ಸೊ in the next class we are going to discuss very important concept, that is mole concept. Very important and interesting concept, that is mole concept, we will discuss in the next class. I hope you all understood that today's lesson. If you are having any doubts regarding today's lesson, you can ask the questions in the groups. We are going to answer that. Thank you. We will meet in the next class.